ಪ್ರಾಬ್ಲಮ್ ಇದೆ. ನಮ್ಮ ಸುಜಾತಮ್ಮಂಗೆ ರೇಷನ್ ಕಾರ್ಡ್ ಇಲ್ಲ, ಅವ್ರು ಶ್ರೀಮಂತರು ಇರ್ಲಿ, ಅದಕ್ಕೆ ಇಲ್ಲ. ನಿಮ್ಮ ಹೆಸರೇನು? ನಮ್ಮ ಹೆಸರು ಮಾರ್ತಂಡಪ್ಪ ಅಂತ. ಮಾರ್ತಂಡಪ್ಪ, ಹೇಳ್ರಿಪ್ಪ ನಿಮ್ಮ ಪ್ರಾಬ್ಲಮ್. ಏನು ಸರ್ ನೋಡಿ, ತುಂಬಾ ಹರಿತದೆ, ನೀರಿಲ್ಲ, ಏನಿಲ್ಲ. ಈಗ 20 ವರ್ಷ ಆಯ್ತು, ಪೇಂಟ್ ಮಾಡಿಲ್ಲ, ಬಿಲ್ಡಿಂಗ್ ಕಟ್ಟಿದಲ್ಲಿದ್ದ ಎಲ್ಲ ಹೊಲಸಾಗಿದೆ, ಭಾಳ ಕಾಯಿಲೆ ಬಂದು ಬಿದ್ದು ಹೋಗಿದೀವಿ. ಕಾಯಿಲೆ ಬಂದು ಬಿದ್ದೋಗಿದ್ರಿ. ಅಷ್ಟೇ, ಹೇಳೋರಿಲ್ಲ ಕೇಳೋರಿಲ್ಲ. ಎಲ್ಲಿ ನಿಮ್ಮ ಎಮ್ ಎಲ್ ಎ ಬರಲ್ವಾ ಈ ಕಡೆ? MLA ಬಂದು ಪೂಜೆ ಮಾಡ್ಕೊಂಡು ಹೋದ್ರೆ ತಿರುಗಿ ಅಡ್ರೆಸ್ ಇಲ್ಲ. ಪೂಜೆ ಮಾಡ್ಕೊಂಡು ಹೋದ್ರು ನೈವೇದ್ಯ ಇಲ್ಲ, ಏನಿಲ್ಲ, ಬರೀ ಪೂಜೆ ಆಯ್ತು, ನೈವೇದ್ಯ ಎಲ್ಲ ಏನಿಲ್ಲ. ಓಕೆ, ಇದು ನಂದ ಗೋಕುಲ ಬಡಾವಣೆಯ ಅತಿ ದೊಡ್ಡ ಮೇಜರ್ ಪ್ರಾಬ್ಲಮ್ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ನೋಡಿ ಇಲ್ಲಿ ಭಾಳ ಸಮಸ್ಯೆ ಇದೆ. ನೋಡಿ, ನೀರಿಲ್ಲ, ಆದರೆ ಪಿಟ್ಟಿಗುಂಡಿ ನೀರೆಲ್ಲ ಆಚೆ ಕಡೆ ಬರ್ತಾ ಇದೆ. ಕಚಡ, ಕುಡಿಯೋಕ್ಕೆ ನೀರಿಲ್ಲ, ಚರಂಡಿ ಒಳಗಡೆಯಿಂದ ಬರೋವಂಥ ನೀರೆಲ್ಲ ಏನು ಬರಬೇಕು ಅದೆಲ್ಲ ಆಚೆ ಬರ್ತಾ ಇದೆ. ಇದು ಈ ನಂದಗೋಕುಲ ಬಡಾವಣೆಯ ಪ್ರಾಬ್ಲಮ್ಮು. ನಿಜವಾಗ್ಲೂ ಹೇಳ್ಬೇಕಂತಂದರೆ ಅರವಿಂದ ಲಿಂಬಾವಳಿ ಅವರ ವೈಫು ಮಂಜುಳಾ ಲಿಂಬಾವಳಿ ಅವರು ಇಲ್ಲಿನ ಒಂದು MLA ಆಗಿದ್ದಾರೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಹೆಂಗೋ ಇದು ನೋಡಿ, ಬ್ಲಾಕ್ ಆಗಿದೆ. ಆಮೇಲೆ ತೋರಿಸ್ತವ್ರು ನೋಡಿ ಇವರು, ನೋಡಿ ಇಲ್ಲಿ ಹೆಂಗೆಲ್ಲ ಓಪನ್ ಆಗಿ ಎಲ್ಲ ಬರ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಾ ನೀವು. ನೋಡಿ, ಮೇಲಿಂದ ಪೈಪು, ಅದಕ್ಕೆ ಸರಿಯಾದ ಕಲೆಕ್ಷನ್ ಇಲ್ಲ, ಕಂಪ್ಲೀಟಾಗಿ ಎಲ್ಲ ಡ್ಯಾಮೇಜ್ ಆಗಿದೆ. ಜನ ಮಾತಾಡಿ ಅಂತಂದರೆ ಮಾತಾಡೋಕೆ ಅವ್ರಿಗೆ ಮೀಟ್ರ್ ಇಲ್ಲ. ಇದು ಪರಿಸ್ಥಿತಿ ಎಷ್ಟು ಕುಲ್ಗೆಟ್ಟು ಹೋಗ್ಬಿಟ್ಟಿದೆ. ಅಯ್ಯೋ 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 ಅಯ್ಯೋ, ಇಲ್ಲಿ ನೋಡ್ರಿ, ಇಲ್ಲಿ ಹೇಳಿ ನಿಮ್ಮ ಹೆಸರು? ನನ್ನ ಹೆಸರು ಅಂಬರೀಶ್. ಅಂಬರೀಶ್ ಅವ್ರು ಹೇಳಿ. ನೋಡಿ ಹೆಂಗಿದೆ, ನೋಡಿ ಇಲ್ಲಿ ಪರಿಸ್ಥಿತಿ ಹೆಂಗಿದೆ, ಕೆಟ್ಟ ಕೆರೆ ಹಿಡ್ದೋಗ್ಬಿಟ್ಟಿದೆ. ಇದ್ರಲ್ಲಿ ಹೆಂಗಿರೋದಕ್ಕಾಗತ್ತೆ? ಆಗಲ್ಲ ಸರ್, ಹೆಂಗಿರಕ್ಕಾಗುತ್ತೆ? ಆಮೇಲೆ ಇದು ಯಾವಾಗ ಕುಸ್ತು ಬಿದ್ದೋಗುತ್ತೋ ಗೊತ್ತಿಲ್ಲ ಮನೆಗ, ಹಂಗಾಗಿದೆ ಪರಿಸ್ಥಿತಿ. ಯಾವ್ದ್ರೊಳಗೆ? ಇದ್ರೊಳಗೆ ಹುಡುಗ ಬಿದ್ದಿದ್ದಂತೆ, ಆಮೇಲೆ ಮುಚ್ಚಿದ್ರಾ? ಜಾಗ ಬಿಡ್ರ ಅದು? ಏನು ಮತ್ತೆ ಇಲ್ಲಿ? ಚೇಂಬರ್ಸ್ ಎಲ್ಲ ಎಲ್ಲ ಬ್ಲಾಕ್ ಆಗಿದೆ, ಎಲ್ಲ ಬ್ಲಾಕ್ ಆಗಿದೆ, ಎಲ್ಲ ಬ್ಲಾಕ್ ಆಗಿದೆ. ಈಗ ಏನ್ ಮಾಡೋಣ ಸರ್? ಮತ್ತೆ ಈಗ ಯಾರು ಮಾಡ್ಬೋದು ಇದನ್ನ? ಈಗ ಅದನ್ನ ಈಗ ಇಲ್ಲಿ ಯಾರು ಇನ್ಚಾರ್ಜ್ ಇದ್ದಾರೆ, ಇವಾಗ ಅರವಿಂದ್ ನಿಂಬಾವಳಿ ಇರ್ಬೋದು, ಯಾರೇ ಇರ್ಬೋದು. ಅಲ್ಲ, ಹಂಗ್ ನೋಡಕ್ ಹೋದ್ರೆ ಇಡೀ ಮನೆನೇ ಮತ್ತೆ ವಾಪಸ್ ಗಟ್ಟಿ ಮಾಡ್ಬೇಕು. ಅದು ಬಿಡಿ ಸರ್, ಇವಾಗ ಮಕ್ಳು ಮರಿ ಈಗ ಆಟ ಆಡ್ತಾರೆ, ಎಲ್ಲರೂ ಆಡ್ತಾರೆ. ಇವಾಗ ಅದಕ್ಕೆ ಕ್ಲಿಯರ್ ಮಾಡಿಕೊಡ್ಬೇಕು ಅಷ್ಟೇ. ಬನ್ನಿ, ನೀರಿಲ್ಲ, ಏನಿಲ್ಲ. ಬನ್ನಿ 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 ಬನ್ನಿ, ಗೊತ್ತಾಗೋಯ್ತು. ಬನ್ನಿ, ಹಣೆ ಬರನೇ ಗೊತ್ತಾಗೋಯ್ತು ಕಂಪ್ಲೀಟ್ ಆಗಿ. ಇದೇನಿದು ಮಹಿಳಾ ಮತ್ತು ಮಕ್ಕಳ ಏನಿದು ಅಂಗನವಾಡಿ ಎಲ್ಲ ಇದೇನು ವ್ಯವಸ್ಥೆ ಸರಿ ಇದೆಯಾ? ಹೆಂಗೆ ಇದು? ಓಪನ್ ಆಗಿಲ್ಲ. ಬೇಸಿಗೆ ರಜೆ ಹೌದು, ಮತ್ತೆ ಓಪನ್ ಆಗಲಿಲ್ಲ. 2 ದಿವಸ ಓಪನ್ ಆಯ್ತು, ಮತ್ತೆ ಓಪನ್ ಆಗಲಿಲ್ಲ. 4 ಕಿಲೋಮೀಟರ್ ಹೋಗ್ತೀರಿ, 4 ಕಿಲೋಮೀಟ್ರು. ಇದೇ ಹಿಂಗೆ ಮ್ಯಾಕ್ ತಿರ್ಗಿಸ್ಬಿಟ್ಟವ್ರೆ. ಅದು ನೋಡಿ ಅಷ್ಟೇ, ಅದ್ರ ಭವಿಷ್ಯತ್ ಅಷ್ಟೇ ಇದು. ಅಲ್ಲ, ಇದ್ಯಾಕೆ ಹಿಂಗೆ ಮ್ಯಾಲೆ ತಿರ್ಗಿಸವ್ರೆ? ಇದ್ರದ್ದು ಇಷ್ಟೇ ಭವಿಷ್ಯ. ಮಿಷಿನ್ ಎಲ್ಲ ಒಳಗಡೆ ಇದೆ, ನೀರಿಲ್ಲ. ಮೇಡಮ್ ನಮಸ್ಕಾರ ಮೇಡಮ್. ಇದು ಏನೋ ಏನೋ ಇಲ್ಲೆಲ್ಲ ಅಭಿವೃದ್ಧಿ ಸರಿ ಇಲ್ಲ. ಏನು ಹೇಳ್ತೀರಾ ಮೇಡಮ್? ಮಂಜುಳಾ ಮೇಡಮ್, ಬರೀ ನಿಮ್ಮ ಫೋಟೋ ಕಾಣಿಸ್ತಾ ಇದೆ, ನೀವಂತೂ ನಮ್ಮ ಕೈಗೆ ಸಿಗಲ್ಲ. ನಿಮ್ಮ ಫೋಟೋಗಿಂತ ಹೆಚ್ಚಾಗಿ ನೀವೇ ಇಲ್ಲಿರಬೇಕು. ಆಮೇಲೆ ನೀವು ಈ ಬೋರ್ಡ್ ಹಾಕೊಂಡಿದ್ದೀರಲ್ಲ, ಏನೋ ಇದು ಶುದ್ಧ ಕುಡಿಯುವ ನೀರಿನ ಸೌಲಭ್ಯ, ನೀರು ಬರ್ತಾ ಇಲ್ವಂತೆ ಮೇಡಮ್. ದಯವಿಟ್ಟು ಸ್ವಲ್ಪ 1 ನಿಮಿಷ, ದಯವಿಟ್ಟು 6 ತಿಂಗಳು, ಬರೀ 2 ದಿನ ಬಂದಿದ್ದಾ? 1 ತಿಂಗಳು ಬಂತಷ್ಟೇ. ಅದಾದಮೇಲೆ 6 ತಿಂಗಳಿಂದ ನೀರಿಲ್ವಂತೆ. ಇದು ಏನಾಗಿದೆ ಪ್ರಾಬ್ಲಮ್ಮು? ಏನು ನಿಮ್ಮ ಪ್ರಾಬ್ಲಮ್ಮು ಮಂಜುಳಾ ಮೇಡಮ್? ಏನಾದರೂ ಒಂಚೂರು ಹೇಳಿ, ಒಂಚೂರು ಬನ್ನಿ ಈ ಕಡೆಗೆ. ನೋಡಿ, ಇದು ಪರಿಸ್ಥಿತಿ ಹೆಂಗಾಗೋಗಿದೆ ನೋಡಿ. ಏನೋ ದೇವಸ್ಥಾನ ಅಂತಂದರೆ ಎಲ್ಲಿ ದೇವಸ್ಥಾನ? ಅದು ಹೆಂಗೆ ತಿರ್ಗಾ ಟ್ಯಾಂಕರಾ? ಓ ಸಾರ್, ಅಂಬೇಡ್ಕರ್ ಸಾಹೇಬ್ರೆ ನಮಸ್ಕಾರ. ನಮ್ಮ ಅಂಬೇಡ್ಕರ್ ಸಾಹೇಬರು ಏನೇನೋ ಪಾಪ ಮಾಡಿ ಹೋದ್ರು, ಅದಕ್ಕೆ ಒಬ್ಬರು ಸರಿಯಾದ ಬೆಲೆನ ಕೊಡ್ತಾ ಇಲ್ಲ. ಸ್ಲಿಪ್ಪರ್ ಬಿಟ್ಬಿಡಿ ಸರ್. ನೀವೇನೋ ಮಾಡಿ ಹೋದ್ರಿ, ಅದಕ್ಕೇನು ಬೆಲೆ ಇಲ್ಲ, 1 ರೂಪಾಯಿ ಏನೂ ಆಗ್ತಾಯಿಲ್ಲ ಇಲ್ಲಿ. ನೋಡಿ, ಎಲ್ಲ ನೀವು ಏನೋ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಮೀಸಲಾತಿಗಳನ್ನ ಇಟ್ಟು ಏನೇನೋ ಈ ದೇಶ ಉದ್ಧಾರ ಆಗಲಿ, ಈ ರಾಜ್ಯ ಉದ್ಧಾರ ಆಗಲಿ, ಈ ದೇಶ ಉದ್ಧಾರ ಆಗಲಿ ಅಂತ ನೀವು ಮಾಡಿದ್ರಿ. ಆದರೆ ಇಲ್ಲಿ ಏನೂ ಆಗ್ತಾಯಿಲ್ಲ. ನೀವು ಬರೆದಂಥ ಸಂವಿಧಾನ
ಸಂವಿಧಾನ ಪೂರ್ವಕವಾಗಿ ನಡೀತಾ ಇದೆಯಾ ಸರ್? ನಡೀತಾ ಇದೆಯಾ? ಸಂವಿಧಾನದ ಪ್ರಕಾರ ಹೋಗ್ತಾ ಇದೆಯಾ ಎಲ್ಲ? ಹೋಗ್ತಾ ಇದೆಯಾ? ಅಂಬೇಡ್ಕರ್ ಹೇಳಿದೆಲ್ಲ ನಡೀತಾ ಇದೆಯಾ? ನಡೀತಾ ಇದೆಯಾ ಸರ್? ಆಟೋ ಡ್ರೈವರ್ ಸಾಹೇಬ್ರೆ ನಡೀತಾ ಇದೆಯಾ? ನೀವ್ ಯಾವ ಭಾಷೆ? ಕನ್ನಡದವ್ರೇನಾ? ನಿಮ್ ಕಲರ್ ನೋಡಿದ್ರೆ ಯಾಕೋ ಹಿಂದಿ ಅನ್ಕೊಂಬಿಟ್ಟೆ. ಹಾ, ಏನ್ ಸರ್ ನಡೀತಾ ಇದೆಯಾ? ನಡೀತಾ ಇಲ್ಲ. ಇದೆಲ್ಲ ಗ್ರೌಂಡಿಂಗ್ ಆಗ್ತಾ ಇದೆ, ಇದೆಲ್ಲ ನಾವು ಮಾಡಿಸ್ಕೊಂಡಿರೋ ಸರ್ ಇದೆಲ್ಲ. ಇಷ್ಟಿಷ್ಟಪ್ಪ ಬೀಳುತ್ತೆ ಹೌದಾ? ಮೇಲಿನಿಂದ. ಹಾ ಯಾರು ಬಂದು ನೋಡೋರೇ ಇಲ್ಲ. ಹಾ. ಎಲೆಕ್ಷನ್ ಬರ್ತಾರೆ ಹೋಗ್ತಾರೆ ಅಷ್ಟೇ. ಏನ್ ನಿಮ್ಮ ಹೆಸರು? ಬೇಬಿ. ಬೇಬಿ. ಏನ್ ಬೇಕಾ? ಪ್ರಾಬ್ಲಮ್ ಇಲ್ಲ, ಇದೇ ಪ್ರಾಬ್ಲಮ್. ಇದೇ ಪ್ರಾಬ್ಲಮ್. ನೀರಿಲ್ಲ, ಬಾತ್ರೂಮ್ ಕ್ಲೀನ್ ಮಾಡೋರು ಯಾರು ಇಲ್ಲ. ಅಲ್ಲ ಮಾಡ್ತೀವಿ ಅಂತ ಬರ್ತಾರೆ, ತಿರ್ಗಾ ವಾಪಸ್ ಹೋಗ್ತಾರೆ. ಬಂದ್ ಮಾಡೋರು ಯಾರು ಇಲ್ಲ. ಬಂದ್ ಮಾಡೋರು ಯಾರು ಇಲ್ಲ. ಯಾರು ಇಲ್ಲ. ನೋಡಿ ಇಲ್ಲೆಲ್ಲ ಗ್ರೌಂಡಿಂಗ್ ಆಗ್ತಾ ಇದೆಯಂತೆ ಅದು ನೋಡಿ. ಹಾ ಹೌದಾ? ಎಲ್ಲ ಕಂಪ್ಲೀಟ್ ಗ್ರೌಂಡಿಂಗ್ ಆಗ್ತಾ ಇದೆಯಂತೆ. ಇದು ಪರಿಸ್ಥಿತಿ. ಇದು ಗೌರ್ಮೆಂಟ್ ಬಿಲ್ಡಿಂಗು, ಬಡವರಿಗೆ ಅಂತ ಕಟ್ಕೊಟ್ಟಿರೋ ಬಿಲ್ಡಿಂಗು. ಅದನ್ನ ಕಳಪೆ ಕಾಮಗಾರಿ ಮಾಡ್ತಾರೆ. ಒಟ್ಟಲ್ಲಿ ಎಲ್ಲರೂ ಸಾಯಿಸ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀರಿ. ಹಾ ಹೇಳಿ. ಅದೇ ಸರ್ ನಮ್ಮ ಮೇನ್ ಪ್ರಾಬ್ಲಮ್. ಆಚೆ ಬಿಡೋಕ್ಕಾಗಲ್ಲ, ಇಲ್ಲೂ ಇರೋಕ್ಕಾಗಲ್ಲ ಅಂದ್ರೆ ಇನ್ನೇನು ಮಾಡೋಣ ಹೇಳಿ. ಮತ್ತೆ ಅದೇ ಯಾರು ಹೋಗಿ ನೇಣಾಕಂತ ಸಾಯ್ಬೇಕಷ್ಟೇ ಈಗ. ಅದೇ ಪರಿಸ್ಥಿತಿಗೆ ಬಂದಿದೆ ಸರ್. ಅದೇ ಪರಿಸ್ಥಿತಿ ಬಂದಿದೆ. ಮತ್ತೆ ತಲೆ ಮೇಲೆ ಯಾರ ತಲೆ ಮೇಲೆ? ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಅದು ಸೀಲಿಂಗ್ ಮಳೆ ಬಿದ್ದಿ ಅವ್ರ ತಲೆ ಮೇಲೆ ಬಿದ್ದೈತೆ ಅದು. ಹೌದಾ? ನೋಡಿ ಮತ್ತೆ ಹೆಂಗೆ. ಯಾಕ ಏನ್ ನಿಮ್ಮ ಹೆಸರು? ಯಾಕೆ ಇದೆಲ್ಲ ಟ್ಯಾಂಕರ್ ಗಿಂಕರ್ ಎಲ್ಲ ನಿಲ್ಸ್ಕೊಂಡಿದ್ದೀರಾ? ನೀರಿಲ್ಲ ನೀರಿಲ್ಲ ನೀರು ಯಾವಾಗಿಂದ ನೀರಿಲ್ಲ? ಸುಮಾರು ಒಂದು 10 ವರ್ಷ ನೀರಿಲ್ಲ. ಎಲ್ಲ 10 ವರ್ಷ ಹೇಳ್ತವ್ರಲ್ಲಪ್ಪ. 10 ವರ್ಷದಿಂದ ಹಿಂಗೆ ಟ್ಯಾಂಕರೇನಾ? ಓಹೋ ಮೈ ಗಾಡ್. ವೀಕ್ಷಕರೇ, ಬಂಧು ಮಿತ್ರರೇ, ನೆಚ್ಚಿನ ನನ್ನ ಪ್ರೀತಿಯ ವೀಕ್ಷಕರೇ ಮತ್ತು ಪ್ರೀತಿಯ MLA ಮೇಡಮ್, ನೋಡಿ ಮೇಡಮ್, 10 ವರ್ಷದಿಂದ ನೀರಿಲ್ಲದೆ ಪಾಪ ಈ ರೀತಿ ಟ್ಯಾಂಕರ್ಗಳನ್ನು ಬಳಸಿಕೊಂಡು 10 ವರ್ಷಗಳಿಂದ ಎದೆಯಲ್ಲಿ ನೋವನ್ನು ಇಟ್ಟುಕೊಂಡು ಎಷ್ಟು ಅಂತ ಉರಿದುಕೊಳ್ಳುವುದು ಹೇಳಿ ಮೇಡಮ್. ನೀರ್ ಪ್ರಾಬ್ಲಮ್ ಇದೆ. ನೀರು ಪ್ರಾಬ್ಲಮ್ಮು. ಆಮೇಲೆ ಬಾತ್ರೂಮ್ ಹೋಗೋದೇ ಇಲ್ಲಲ್ಲ, ರೋಡಲ್ಲೇ ನಿಂತ್ಕೊಳ್ತೈತೆ ವಾಶ್ರೂಮ್. ರೋಡಲ್ಲೇ. ರೇಷನ್ ಕಾರ್ಡ್ ಐತಾವ? ರೇಷನ್ ಕಾರ್ಡ್ ಆದ್ರೂ ಐತಾ ಇಲ್ವೋ? ಅಕ್ಕಿ ಯಾರು ಸಿಗುತ್ತಾ ಇಲ್ವೋ? ಎಷ್ಟು ಕೆಜಿ ಕೊಡ್ತಾರೆ ಅಕ್ಕಿ? ಒಬ್ರಿಗೆ 10 kg ಕೊಡ್ತಾರೆ. 30 ರೂಪಾಯಿ ಕೊಟ್ರೆ ಅದನ್ನು ಕೊಡ್ತಾರೆ, ಅದು ಇಲ್ಲ. 30 ರೂಪಾಯಿ ತಗೊಂತಾರೆ. ಏನ್ ನಿಮ್ಮ ಹೆಸರು? ಜಯಮ್ಮ ಅಂತ. ಜಯಮ್ಮ. 30 ರೂಪಾಯಿ ಕೊಡ್ಬೇಕು ಅವ್ನಿಗಿಲ್ಲ ಅಂದ್ರೆ ಹೋಗು ಅಂತಾರೆ. ಈ ತರ ಎಲ್ಲ ಐತೆ. ಬಂದ್ ಯಾರು ನೋಡ್ತಾರೆ? MLA ಯಾರು ಬರ್ತಾವ್ರಿ? ನಾವು ಬಂದಿವಲ್ಲ. ನೀವ್ ಬಂದು ಇನ್ನು ಎಷ್ಟು ದಿನ ಬರ್ತೀರಿ ಇಲ್ಲಿ? ಒಂದೇ ದಿನ ಬರೋದು. ಅಷ್ಟೇ, ಪ್ರಾಬ್ಲಮ್ ಇವತ್ತೊಂದ್ ದಿನ ಪ್ರಾಬ್ಲಮ್ ಬರ್ತೀರಿ ಕ್ಲಿಯರ್ ನೋಡಿ, ಆಗಿಲ್ಲ ಇನ್ನು ಮಳೆಗಾಲದಲ್ಲಿ ಬರ್ಬೇಕು. ಪ್ರಾಬ್ಲಮ್ ಕ್ಲಿಯರ್ ಆಗ್ಲಿ. ಈಗ ಒಂದಿನ ಬಂದಿದೀವಲ್ವಾ, ಪ್ರಾಬ್ಲಮ್ ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ತಿರ್ಗಾ ಬರ್ತೀವಿ, ಮತ್ತೆ ಕರೆಸ್ತಾರೆ. ಇವಾಗ 10 ವರ್ಷದಿಂದ ಹಿಂಗೆ ಇದೆಯಲ್ಲ. 10 ವರ್ಷದಿಂದ ಯಾರಾದ್ರೂ ಬಂದಿದ್ರಾ? ಯಾರು ಮತ್ತೆ ನಾವು ಬಂದಿದೀವಿ ತಾನೆ. ಯಾರು ಅದೇ ಬದಲಾವಣೆ. ಬರ್ತಾರೆ, ಓಟ್ ನಾವು ಓಟ್ ಕೇಳೋರಲ್ಲ. ಅಲ್ಲ ಹೇಳ್ತಾ ಇರೋದು. ಈ ತರ ಏನ್ ನಿಮ್ ಮಕ್ಳು ಪ್ರಾಬ್ಲಮ್? ಮರಿ ಇರೋರು ಏನ್ ಮಾಡೋದು? ಈ ತರ ಇದ್ರೆ ನಾವ್ ಹೇಳ್ರಿ. ಬರೀ ಪ್ರಾಬ್ಲಮ್ ಅಲ್ಲೇ ತುಂಬ್ಕೊಂಡು ಹೋಗ್ಬಿಟ್ಟಿದ್ರೆ. ಹೌದು, ಸರಿಯಾಗಿ ಬಸ್ ಬೇರೆ ಇಲ್ಲ, ನೀರ್ ಬಿಟ್ರೆ ಬೇರೆ ನೀರಿಲ್ಲ, ಬಸ್ ಇಲ್ಲ, ನೀರಿಲ್ಲ. ಫ್ಲೋರ್ಗಳು ನೋಡ್ರಿ ಎಲ್ಲ ಸುರಿತಾವೆ ಮನೆಗ್ಲು. ಮಳೆ ಬಂದ್ರೆ ಎಲ್ಲ ಬಕೆಟ್ಗಳು ಇಟ್ಕೊಂಡು ಜೀವನ ಮಾಡ್ಬೇಕು. ಎಲ್ಲ ಬಿದ್ದೋಗೋ ತರ ಆಗಿದ್ಯಾ? ಓಹೋ. ಅಲ್ಲ ಬಕೆಟ್ಗಳು ಇಟ್ಕೊಂಡಿದ್ದೀರಿ, ನೋಡೋಗ್ರಿ ಹೋಗ್ರಿ ಒಳಗಡೆ ಸುರಿಯೋದು.